ಪಾರ್ಟಿ ರೌಂಡ್ಸ್ನಲ್ಲಿ ಮೊದಲನೆಯ ಸುದ್ದಿ, ತುಂಬಾ ದಿನಗಳ ನಂತರ ಜೆಡಿಎಸ್ನ ಸುದ್ದಿಯೊಂದು ಬರ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದ್ದಾವೆ, ಪಂಚಾಯಿತಿ ಚುನಾವಣೆಗಳು, ನಗರಸಭೆ, ಮಹಾನಗರ ಪಾಲಿಕೆಯ ಚುನಾವಣೆಗಳು. ಬಿಜೆಪಿಯೊಂದಿಗಿನ ಮೈತ್ರಿ ಈ ಚುನಾವಣೆಗಳಲ್ಲಿ ಇರುವುದಿಲ್ಲ ಅಂದ್ರು ಮಾಜಿ ಪ್ರಧಾನಿ ದೇವೇಗೌಡರು. ಆಗೋದೇನಿದ್ರು ಫ್ರೆಂಡ್ಲಿ ಫೈಟ್ ಆಗಬಹುದಷ್ಟೆ. ಮೈತ್ರಿ ವಿಧಾನಸಭಾ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಪ್ರತ್ಯೇಕ ಹೋರಾಟ. ಮೊನ್ನೆ ತಾನೇ ಸಿದ್ದರಾಮಯ್ಯನವರನ್ನ ಬೆಂಬಲಿಸಿ ಅಹಿಂದ ಸಮಾವೇಶದ ಬಗ್ಗೆ ಮಾತಾಡಿದ್ವಿ, ಜನವರಿ 25ಕ್ಕೆ ಅಂತ. ದೇವೇಗೌಡರು ಕೂಡ ಜೆಡಿಎಸ್ ಸಮಾವೇಶದ ಬಗ್ಗೆ ಹೇಳಿದ್ದಾರೆ. ಜನವರಿ 18ಕ್ಕೆ ಬೆಂಗಳೂರಿನಲ್ಲಿ, 23ಕ್ಕೆ ಹಾಸನದಲ್ಲಿ ಸಮಾವೇಶ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ಬಿಜೆಪಿ ನಮ್ಮದು NDA ಜೊತೆ ಇದ್ದೇವೆ. ಆದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಡೋದ್ರ ಬಗ್ಗೆ ಅಸಾಧ್ಯ ಆಗೋದಿಲ್ಲ. ಎಷ್ಟು ಏನೋ ಒಂದು ನಮಗೆ ಬಿಡೋದು, 3 ಅವ್ರು ಕಂಟೆಸ್ಟ್ ಮಾಡೋದು ಅಂತ ಏನೋ ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದೆ ಅಂತ ಕೇಳಿದ್ದೆ ನಾನು. ಆದರೆ ಖಚಿತವಾಗಿ ಯಾವುದು ಬಿಡ್ತಾರೆ, ಯಾವುದು ಅವರು ತಗೊಳ್ತಾರೆ ನನಗೆ ಗೊತ್ತಿಲ್ಲ. ಅದು ಕುಮಾರಸ್ವಾಮಿಯವರು ಬಂದ ಮೇಲೆ ಗೊತ್ತಾಗುತ್ತೆ. ಅದನ್ನು ನಾವು ಕೂಡ ಬೆಂಗಳೂರಿನಲ್ಲಿ ನಾನು 18ನೇ ತಾರೀಕು ಇಲ್ಲಿ ನಮ್ಮ ಪಕ್ಷದ ಒಂದು ಸಭೆ, ಕಾರ್ಯಕರ್ತರ ಸಭೆನ ಬೆಂಗಳೂರಿನಲ್ಲಿ ಸೇರಿಸ್ತೇನೆ. ಏಕೆಂದರೆ 23 ಹಾಸನದಲ್ಲಿದೆ. ಅಸೆಂಬ್ಲಿ ಈ ಮಧ್ಯದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಎದುರು ವಿಜಯೇಂದ್ರರ ಇತ್ತೀಚಿನ ಹೇಳಿಕೆಯ ಪ್ರಸ್ತಾಪ ಬಂತು. ವಿಜಯೇಂದ್ರ ಅವರು ಇವತ್ತು ತಾನೇ ಹೇಳಿದ್ದಾರೆ, ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿ 130ರಿಂದ 140 ಸ್ಥಾನಗಳೊಂದಿಗೆ ಸ್ವಂತ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬರುತ್ತೆ ಅಂತ. ರಾಜ್ಯ ಪ್ರವಾಸ ಮಾಡಿ ಜನರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡಿದ್ದೇನೆ. ಕಾಂಗ್ರೆಸ್ನ ಪರಿಸ್ಥಿತಿ ನೋಡಿದ್ರೆ 2028ಕ್ಕಿಂತಲೂ ಮೊದಲೇ ಚುನಾವಣೆ ಬರಬಹುದು. ಜನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. 130ರಿಂದ 140 ಸ್ಥಾನಗಳೊಂದಿಗೆ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬರುತ್ತೆ ಅಂದಿದ್ದು ಇವತ್ತಷ್ಟೇ. ಪಟ್ಟಣ ಪಂಚಾಯತಿ ನೀವು ನೋಡಿದ್ರಿ, ಬಹುತೇಕ ಎಲ್ಲಾ ಕ್ಷೇತ್ರಗಳು ನಾವು ಎಲ್ಲ ಕಡೆ ಮೆಜಾರಿಟಿ ಬಂದಿದೆ. ಇದೇನ್ ತೋರಿಸ್ತದೆ? ಒಬ್ಬ ಸಿದ್ದರಾಮಯ್ಯನವರು ಬೊಬ್ಬೆ ಹೊಡಿತಾರೆ. ಕಳೆದ 2.5 ವರ್ಷದ ಅವರ ಆಡಳಿತ ಅವಧಿ ಯಾವ ರೀತಿ ಇವತ್ತು ಜನ ಶಾಪ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪಟ್ಟಣ ಪಂಚಾಯತ್ ಫಲಿತಾಂಶವೇ ಒಂದು ರೀತಿ ದಿಕ್ಸೂಜಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ರಾಜ್ಯದಲ್ಲಿ ಯಾರು ಕೂಡ ಸಂತೋಷವಾಗಿಲ್ಲ ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಅಧಿವೇಶನದಲ್ಲಿ ಒಬ್ರು ಸಚಿವೆ ಗೃಹಲಕ್ಷ್ಮಿ ಯೋಜನೆ ಸಂಪೂರ್ಣ ಕೊಟ್ಟಿದ್ದೇವೆ ಅಂತೇಳಿ ಸುಳ್ಳು ಮಾಹಿತಿಯನ್ನ ಸದನಕ್ಕೆ ನೀಡ್ತಾರೆ ಅಂತ ಹೇಳಿದ್ರೆ, ಸದನಕ್ಕೆ ತಪ್ಪು ಮಾಹಿತಿಯನ್ನ ಕೊಡ್ತಾರೆ ಸಚಿವರು ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ? ಆಗಿದ್ರೆ ಇದ್ರ ಪರಿಣಾಮನೇ
ಮೊನ್ನೆ ನಡೆದಂತ ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಬಾಶೆಟ್ಟಹಳ್ಳಿಯು ಸೇರಿದಂತೆ ಒಂದು ಅಭೂತಪೂರ್ವ ಯಶಸ್ಸು ಭಾರತೀಯ ಜನತಾ ಪಾರ್ಟಿಗೆ ಸಿಕ್ಕಿರುವಂತದ್ದು. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಬರ್ಬೋದು. ಕಾಂಗ್ರೆಸ್ಸಿನ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದದ್ದು ಯಾವಾಗಲೇ ಬಂದ್ರು ಸಹ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪನ ನಾವು ಮಾಡಬೇಕಾಗಿದೆ. ಇಂಥ ಅನಿಷ್ಟ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಮತದಾರರು ಮನಸ್ಸನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ. ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದಂತ ಪ್ರವಾಸ ಮಾಡಿ ನಾಡಿನ ಜನರ ನಾಡಿ ಮಿಡಿತವನ್ನು ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೇನೆ. ಮುಂದೆ ಒಂದು ದಿನ ಭಾರತೀಯ ಜನತಾ ಪಾರ್ಟಿ ಆಗ್ಲೇ ಹೇಳಿದಾಗೆ ಕನಿಷ್ಠ 130-140 ಶಾಸಕರೊಂದಿಗೆ ಬಿಜೆಪಿ ಸ್ವಂತ ಅಧಿಕಾರಕ್ಕೆ ಬರ್ತದೆ. 130ರಿಂದ 140 ಸ್ಥಾನಗಳಲ್ಲಿ ಗೆದ್ದು ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುವ ಮಾತನಾಡಿದರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಹಿಂಗಂತಿದಾರಲ್ಲ ವಿಜಯೇಂದ್ರ ಅವರು ಅಂದಿದ್ದಕ್ಕೆ ದೇವೇಗೌಡರು ಹೇಳಿದ್ರು, ಬಹಳ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ, ಯಂಗ್ ಸ್ಟಾರ್ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ. ಮಾಜಿ ಪ್ರಧಾನಿ ದೇವೇಗೌಡರ ಹೇಳಿಕೆ. ನಾನು ಅವ್ರ ಯಂಗ್ಸ್ಟರು, ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳ ವಿಷಯದಲ್ಲಿ ಅವರು ಏನು ಮಾಡಬೇಕು ಅಂತ ಇದ್ದಾರೆ, ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರೋದು. ನಾನು ಸ್ಥಳೀಯ ಸಂಸ್ಥೆಗಳಿಗೆ ಸೀಟ್ ಹೊಂದಿಕೆ ಮಾಡ್ಕೊಳ್ಳಿಕ್ಕೆ ನಾವು ಮೋದಿಯವರ ಹತ್ರ ಕೂತ್ಕೊಂಡು, ಶಾ ಹತ್ರ ಕೂತ್ಕೊಂಡು ಈ ದೇಶದ ಹಲವಾರು ಸಮಸ್ಯೆಗಳಿರುತ್ತೆ, ಅದರಲ್ಲಿ ಇದನ್ನು ತಗೊಂಡೋಗಿ ಇಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ವಿಷಯ ಚರ್ಚೆ ಮಾಡಲಿಕ್ಕಾಗಲ್ಲ. ಓನ್ಲಿ ಅಸೆಂಬ್ಲಿ ಆ್ಯಂಡ್ ಪಾರ್ಲಿಮೆಂಟ್ we will discuss to share the seats. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೈತ್ರಿ ಬೇಡ, ಪ್ರತ್ಯೇಕ ಹೋರಾಟ ಮಾಡೋಣ ಅನ್ನುವ ದೇವೇಗೌಡರ ನಿರ್ಧಾರಕ್ಕೆ ಇತ್ತೀಚಿನ ಕೆಲ ಫಲಿತಾಂಶಗಳು ಕಾರಣವಾದವ. ಇತ್ತೀಚೆಗೆ ಕೆಲವು ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಗಳಲ್ಲಿ ಬಿಜೆಪಿ ಬಾವುಟಗಳೇ ಹಾರಾಡಿದ್ವು. ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ 19ರ ಪೈಕಿ 14 ಸ್ಥಾನಗಳನ್ನ ಬಿಜೆಪಿ ಗೆಲ್ತು, 1ರಲ್ಲಿ ಜೆಡಿಎಸ್ ಗೆಲ್ತು. ಈ ರೀತಿಯ ಫಲಿತಾಂಶಗಳನ್ನ ನೋಡಿದ ನಂತರ ಜೆಡಿಎಸ್ ನಾಯಕರುಗಳು ದೇವೇಗೌಡರಿಗೆ ಹೇಳಿದ್ದಾರೆ, ಮೈತ್ರಿಯಲ್ಲಿ ಮುಂದುವರೆದರೆ ಒಕ್ಕಲಿಗ ಬಾಹುಳ್ಯದ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆದ್ದು ಬಿಡುತ್ತೆ, ಜೆಡಿಎಸ್ನ ಅಸ್ತಿತ್ವದ ಪ್ರಶ್ನೆ ಹುಟ್ಟುತ್ತೆ ಅಂತ. ಸ್ಥಳೀಯ ನಾಯಕರುಗಳ ಮಾತಿಗೆ ಮಾಜಿ ಪ್ರಧಾನಿಗಳು ಮನ್ನಣೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಮೈತ್ರಿ ಏನೇ ಇದ್ರೂ ವಿಧಾನಸಭೆಗಿರ್ಲಿ, ಲೋಕಸಭೆಗಿರ್ಲಿ, ಸ್ಥಳೀಯ ಸಂಸ್ಥೆಗಳಿಗೆ ಮೈತ್ರಿ ಬೇಡ ಅಂತ. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಒಟ್ಟು 19 ಸ್ಥಾನ ಇದ್ವು, ಬಹುಮತಕ್ಕೆ 10 ಗೆಲ್ಲಬೇಕಾಗಿತ್ತು. ಬಿಜೆಪಿ 14, ಕಾಂಗ್ರೆಸ್ 3, ಜೆಡಿಎಸ್ 1, ಪಕ್ಷೇತರ 1 ಆಗಿತ್ತು.
ದೇವೇಗೌಡರ ಹೇಳಿಕೆಗೆ ಬಿಜೆಪಿ ಕಡೆಯಿಂದ ಏನು ಪ್ರತಿಕ್ರಿಯೆ? MLC ರವಿಕುಮಾರ್ ಅವರು ಮಾತಾಡಿದ್ದಾರೆ. ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರು ಎಲ್ಲರ ಜೊತೆ ಸೇರಿ ಚರ್ಚೆ ಮಾಡ್ತೀವಿ ಅಂತ. ನಾನು ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ಗಮನಿಸಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ನಾವು ಕೇಂದ್ರದಲ್ಲಿ ಅಲಯನ್ಸಲ್ಲಿದ್ದೀವಿ, ನಾವು ಇಲ್ಲಿ ಇರ್ತೇವೆ. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂತ್ಕೊಂಡು ಒಂದ್ಸರಿ ನಾವು ಫೈನಲ್ ಮಾಡ್ತೇವೆ. ತಾಲೂಕ್ ಪಂಚಾಯತ್ ಬಗ್ಗೆ, ಜಿಲ್ಲಾ ಪಂಚಾಯತ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ಸ್ ಇರಬಾರ್ದು. ಆದ್ದರಿಂದ ನಮ್ಮ ರಾಜ್ಯ ಅಧ್ಯಕ್ಷರು, ವಿಪಕ್ಷ ನಾಯಕರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಒಂದ್ಸಾರಿ ಕೂತ್ಕೊಂಡು ಅವ್ರ ಹತ್ರ ಈ ಗೊಂದಲವನ್ನು ನಾವು ಬಗೆಹರಿಸ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.